ಒಂದು ಕುತೂಹಲ ಏನು ಅಂತ ಹೇಳಿದ್ರೆ, ನಟನೆ ಅನ್ನೋದು ಬಂದ್ಬಿಟ್ಟಿದೆ ಹ್ಮ್. ನಿಮ್ಮ ಕುಟುಂಬದಿಂದ, ಅದು ರಕ್ತಗತವಾಗಿ ಬಂದಿರುವಂತದ್ದು. ಆದ್ರೆ ನಿಮ್ಮಲ್ಲಿರುವಂತ ಹೀರೋವನ್ನ ಗುರುತಿಸುವಂತ ನಿಮ್ಮ ಪ್ರಯತ್ನ, ನಿಮ್ಮ ಶ್ರಮದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ. ಇಲ್ಲ, ಅದು ನೋಡೋರಿಗೆ ತುಂಬಾ ಈಸಿಯಾಗಿ ಬಂದಿದೀವಿ ಅಂತ ಅನ್ಸಿರತ್ತೆ. ಕಲಾವಿದ್ರ ಮಕ್ಕಳಲ್ವಾ, ಇವ್ರಿಗೆ ಈಸಿಯಾಗಿ ಚಾನ್ಸ್ ಸಿಗತ್ತೆ. ಇವ್ರು ಬೆಳಗ್ಗೆ ಶಿವಣ್ಣನ ಮನೇಲಿ ಟಿಫನ್ ಮಾಡ್ತಾರೆ, ಮಧ್ಯಾಹ್ನ ದರ್ಶನ್ ಸರ್ ಮನೇಲಿ ಊಟ ಮಾಡ್ತಾರೆ, ರಾತ್ರಿ ಸುದೀಪ್ ಸರ್ ಮನೇಲಿ ಪಾರ್ಟಿ ಮಾಡ್ತಾರೆ. ಈ ತರ ಒಂದು ಮೈಂಡ್ ಸೆಟ್ ಇರುತ್ತೆ ಹೊರಗಡೆಯಿಂದ ನೋಡೋರ್ಗೆ. ನಮಗೆ ಪರ್ಸನಲ್ ಆಗಿ ಯಾವಾಗೋ ಅಕೇಶನಲಿ ನೋಡಿರ್ತೀವಿ ಅವ್ರನ್ನ, ಆಕ್ಸಿಸ್ ಇದೆ ಇಲ್ಲ ಅಂತಲ್ಲ, ಬಟ್ ಅದು ಯಾವುದು ನಮ್ಮ ವಿಚಾರದಲ್ಲಿ ಸತ್ಯ ಆಗಿರೋದಿಲ್ಲ. ಸೊ ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಸಿನಿಮಾ ಅಂತ ಬಂದ್ರೆ ನಮ್ಗೆ ಯಾವ್ದು ಈಸಿಯಾಗಿ ಬರಲ್ಲ, ಹೆಲ್ಪ್ ಆಗಲ್ಲ, ಯಾವ್ದಿದ್ರು ಬರೋದಿಲ್ಲ. ನಮ್ಮ ಸ್ವಂತ ಪರಿಶ್ರಮ ಇದ್ರೆ ಮಾತ್ರ ಬರಕ್ಕಾಗದು. ಅದರ್ವೈಸ್ ಯಾವುದೇ ಬ್ಯಾಕ್ಗ್ರೌಂಡ್ ಏನೇ ಇದ್ರು ಬರಕ್ಕಾಗಲ್ಲ. ತುಂಬಾ ದೊಡ್ಡವ್ರ ಮಕ್ಕಳಿಗೆ ಮೇ ಬಿ ಅದಾಗ್ಬೋದು. ನಮ್ಮ ತಂದೆ ಎಲ್ಲ ಹಾಸ್ಯ ಕಲಾವಿದ್ರು, ಆ ತರ ಮಕ್ಕಳಿಗೆ ಯಾವತ್ತೂ ಆಗಿಲ್ಲ, ನನಗಂತೂ ಆಗೇ ಇಲ್ಲ. ಸೊ ಒಂದು ಸಿನಿಮಾದಲ್ಲಿ ಒಂದು ಚಾನ್ಸ್ ತಗೊಬೇಕು ಅಂದ್ರೇನೆ ತುಂಬಾ ದೊಡ್ಡ ಕೆಲಸ. ಅದು 1000 ಜನದ ಕನಸು. ಅದೊಂದು ಜಾಗ, ಅದೊಂದು ಚಾನ್ಸ್. ಅಲ್ಲಿ ನಾವು ಒಂದು ಚಾನ್ಸ್ ತಗೊಂತೀವಿ, ಒಂದು ಹೀರೋ ಆಗ್ತೀವಿ, 4-5 ಸಿನಿಮಾ ಮಾಡ್ತೀವಿ ಅಂದ್ರೆ ಅದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ ನಮಗ್ ಮಾತ್ರ ಗೊತ್ತಿರುತ್ತೆ. ಸಹಜವಾಗಿ ಈ ತರದೊಂದು ಮೆಂಟಾಲಿಟಿ ಸೆಟ್ ಆಗಿರುತ್ತೆ. ಇವ್ರು ಬಿಡಪ್ಪ, ಡಿಂಗರಿ ನಾಗರಾಜ್ ಅವ್ರ ಮಗ, ಅವರ ಕಲಾ ಸೇವೆ ಅಪಾರವಾಗಿರೋದು, ಸುಲಭವಾಗಿ ನಟನೆ ಅನ್ನೋದು ಬಂದಿರುತ್ತೆ, ಅವಕಾಶಗಳು ಸಿಕ್ಕಿರುತ್ತೆ ಅಂತ. ಅದು ಸುಳ್ಳು ಅಂತ ಹೇಳ್ತಿದ್ರಿ, ಬಟ್ ನಿಮ್ಮ ಶ್ರಮ ಎಂತಹದ್ದು, ಯಾವ ತರ ಎಫರ್ಟ್ ಹಾಕಿದ್ರಿ? ನಟನೆ ಅನ್ನೋದು ಡೆಫಿನೆಟ್ಲಿ ಬಂದಿರುತ್ತೆ, ಹಂತವಾಗಿ. ನೀವು ಎಜುಕೇಶನ್ ಏನೋ ಮಾಡ್ತಿರ್ತೀರಿ, ಡ್ರೀಮ್ ಏನೋ ಬೇರೆ ಇರ್ಬೋದು, ಅಥವಾ ಇದೇ ಫೀಲ್ಡ್ ಅಲ್ಲಿ ನೀವು ಹೋಗ್ಬೇಕು ಅಂತ ಇರಬಹುದು. ಹೆಂಗ್ ಸ್ಟಾರ್ಟ್ ಆಯ್ತು ಈ ಜರ್ನಿ? ಈ ಜರ್ನಿ 2014 ಇಂದ ಸ್ಟಾರ್ಟ್ ಆಗಿದ್ದು. ನಾನು 2012 ವರ್ಗು ಚಿತ್ರಕಲಾ ಪರಿಷತ್ತಲ್ಲಿ ಮಾಸ್ಟರ್ಸ್ ಮಾಡಿದೆ, ವಿಜುವಲ್ ಅಲ್ಲಿ ನಾನು ಮಾಸ್ಟರ್ಸ್ ಮಾಡಿದೆ. ದೆನ್ ಆ ಇಯರ್ ಆದ್ಮೇಲೆ ನಾನು ಎಜುಕೇಶನ್ ಬ್ಯಾಕ್ಗ್ರೌಂಡ್, ದೆನ್ ಬಿಸ್ನೆಸ್ ಆ ಥರ ಮಾಡ್ಕೊಂಡು ಇರೋಣ ಅಂತ ಒಂದು ಪ್ಲಾನ್ ಇದ್ದಿದ್ದು. ಸಿನಿಮಾ ನನ್ನ ಯಾವ ಕನ್ಸಲ್ಲೂ ಕೂಡ ಬಂದಿಲ್ಲ. ಮೇ ಬಿ ನಾನು ಹೀರೋ ಆಗ್ತೀನಿ, ನಾನು ಸಿನಿಮಾ ಮಾಡ್ತೀನಿ ಅನ್ನೋದು ಅದು ಹಾಗೇ ಇರ್ಲಿಲ್ಲ. ನನ್ಗೆ ಅದು ಐಡಿಯಾನೂ ಇರ್ಲಿಲ್ಲ. ಅಂದ್ರೆ ನನ್ನ ತಂದೆ ಒಂದು 700-800 ಸಿನಿಮಾ ಮಾಡಿದ್ರು ನಾನು ಯಾವ ಸಿನಿಮಾ ಸೆಟ್ಗೂ ಹೋಗಿರ್ಲಿಲ್ಲ. ನಾನು ಮೇ ಬಿ 1-2 ಸೆಟ್ಗೆ ಹೋಗಿದ್ದೆ ಹೆಚ್ಚು. ನನ್ನನ್ನ ಸಿನಿಮಾ ಇಂಡಸ್ಟ್ರಿಯಿಂದ ತುಂಬಾ ದೂರ ಇಟ್ಟಿದ್ರು. ನನ್ನ ಅಜ್ಜಿ ತಾತನ ಜೊತೆ ಬೆಳೆದಿದ್ದು. ಅಂಡ್ ನಮ್ಮ ಅಪ್ಪ ಅಮ್ಮನ ನಾನು ನೋಡ್ತಿದ್ದೆ 3 months ಒನ್ಸ್, 6 months ಒನ್ಸ್. ಅಷ್ಟು ಬಿಸಿ ಇದ್ರು ಅವರು ಅವಾಗೆಲ್ಲ. ಸೊ ಗೆಸ್ಟ್ ತರ ಬಂದು ಏನ್ ಬೇಕಾದ್ ನಮಗೆ ಕೊಡ್ಸಿ, ಆ 3 months ಏನ್ ಬೇಕು, ಈ ಹುಡುಗ ಏನ್ ಕೇಳ್ತದಾನೆ ಅದನ್ನೆಲ್ಲ ಕೊಡ್ಸಿ ಹೋಗೋರು. ನನ್ನ ಅಕ್ಕ ಬಂದು ಮಂಗಳೂರಲ್ಲಿ ಹಾಸ್ಟೆಲ್ ಇದ್ಲು. ಸೇಮ್ ನನ್ಗೊಂದು ವಿಸಿಟ್, ಅವಳಿಗೊಂದು ವಿಸಿಟ್, ಆ ತರ ಗೆಸ್ಟ್ ತರ ಬರ್ತಿದ್ದಿದ್ದು ಅಷ್ಟೇ. ನನ್ನ ಚೈಲ್ಡ್ಹುಡ್ ಎಲ್ಲ ನನಗೆ ನೆನಪಿರೋದು. ಅಪ್ಪ ಅಮ್ಮ ಅಂದ್ರೆ ನಿಮ್ಗೆ ಅಷ್ಟು ನೆನಪಾಗುತ್ತೆ.